ಇನ್ನು ಮುಖ್ಯಮಂತ್ರಿ ಹುದ್ದೆ ತ್ಯಜಿಸಿದಂತಹ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಲಾಗ್ತಿದೆಯೇ ಅಥವಾ ಅವರು ಸೈಡ್ ಲೈನ್ ಆಗ್ತಾ ಇದ್ದಾರಾ ಎಂಬ ಪ್ರಶ್ನೆಗೆ ಇದೀಗ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಮಿಕವಾಗಿ ಉತ್ತರವನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಚಿವರು ಪ್ರಸ್ತುತ ರಾಜಕೀಯದ ವೇಗ ಮತ್ತು ನಾಯಕತ್ವದ ಅನಿವಾರ್ಯತೆಗಳನ್ನು ರೈಲಿನ ಉದಾಹರಣೆಯೊಂದಿಗೆ ವಿವರಣೆಯನ್ನ ಕೊಟ್ಟಿರುವಂಥದ್ದು. ಇದು ಅತ್ಯಂತ ವೇಗವಾಗಿ ಓಡ್ತಾ ಇರುವಂತಹ ಕಾಲ. ನಾವು ಕೂಡ ಆ ಸ್ಪೀಡಿಗೆ ತಕ್ಕಂತೆ ಓಡಬೇಕು. ಒಂದು ವೇಳೆ ಓಡದಿದ್ದರೆ ಟ್ರೈನ್ ಮಿಸ್ ಆಗ್ತದೆ ಅಂತ ರಾಜಕಾರಣ ಅಂದರೆ ಆಗೇನೆ ಅಂತ ಒಂದು ಟ್ರೈನಿಗೆ ಉದಾಹರಣೆ ಕೊಡುವಂತಹ ಮೂಲಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗೆ ಒಮ್ಮೆ ಟ್ರೈನ್ ಮಿಸ್ ಆದರೆ ಸುಮ್ಮನೆ ಕೂರಲು ಕೂಡ ಸಾಧ್ಯವಿಲ್ಲ. ಬೇಕಿದ್ರೆ ತುಮಕೂರಿಗೋ ಅಥವಾ ಅರಸೀಕೆರೆಗೋ ಯಾವುದಾದರೂ ಗಾಡಿಯಲ್ಲಿ ಹೋಗಿ ಆದರೂ ಆ ರೈಲನ್ನು ಹಿಡಿಲೇಬೇಕು. ಒಂದು ವೇಳೆ ನಾವು ರೈಲನ್ನು ಹಿಡಿಯದೇ ಇದ್ದರೆ ಜನರು ನಮ್ಮನ್ನು ಮರೆಯುತ್ತಾರೆ. ಇದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇರುವಂತಹ ಮಾತಲ್ಲ, ಜನರದ್ದೇ ಆಗಿರುವಂತಹ ಮಾತು ಅಂತ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಮೈಸೂರಲ್ಲೇ ಕೂತು ರಾಜಕಾರಣ ಮಾಡಬಹುದು, ಅದರಲ್ಲಿ ತಪ್ಪಿಲ್ಲ. ಆದರೆ ಜನರ ಸಂಪರ್ಕ ಎಲ್ಲಿಯವರೆಗೂ ಇರುತ್ತದೋ ಅಲ್ಲಿಯ ತನಕ ಮಾತ್ರ ಒಬ್ಬರು ಲೀಡರ್ ಆಗಿ ಉಳಿಯಲು ಸಾಧ್ಯ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು ನೋಡೋಣ. ಅದು ಹೇಳಿದ್ ಕರೆಕ್ಟ್, ಅದ್ರಲ್ಲಿ ತಪ್ಪೇನಿಲ್ಲ. ಪವರ್ ಯಾವಾಗ ಬೇಕಾಗಿರ್ತೈತಿ, ಜನರ ಆಶೀರ್ವಾದ ಕೋಟೆವರೆಗೆ ಇರ್ತೈತಿ. ಜನರು ಇಲ್ಲಿ ಇರ್ತೈತಿ. ಅವ್ರು ಹೇಳಿದ ಅವ್ರ ಮೈಸೂರಾಗ ಕೂತೇನೋ ಆಕ್ಟ್ ಮಾಡ್ಬೋದು. ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಹೇಳ್ಬರ್ತಕ್ಕಂಥ ನಾವು ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರ ಹಾಕಿದ್ರು ಅಂತ ಅನಿಸ್ತಾ ಇಲ್ವಾ ಸರ್? ಅವ್ರ ಟ್ವೀಟ್ ಅನ್ನ ಗಮನಿಸ್ತಾರೆ. ಏನಿಲ್ಲ ಹೇಳಿದ ಅವ್ರ ಮತ್ತೆ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕು. ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ, ನಾವು ಪಾರ್ಟಿ ನನ್ನ ಸ್ಥಾನದಲ್ಲಿ ಬೇರೆಯವ್ರ ಸಿಎಂ ಮಾಡಿದೆ. ಆದ್ರೆ ಸಿಎಂ ಶಾಶ್ವತ ಅಲ್ಲ. ಕರೆಕ್ಟ್. ಇದಕ್ಕೆ ನಾವು ಹೇಳಿದಾರೆ, ನಾವು ಹೇಳಿದೀವಿ. ಸಿಎಂ ಸಾಕಷ್ಟು ಸಿದ್ದರಾಮಯ್ಯ ಭಾಷೆಗಳು ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಂತ. ಅದು ಹೇಳಿದ್ ಕರೆಕ್ಟ್. ಅದ್ರಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಮೂಲೆ ಗುಂಪಾಗಿದ್ದಾರಾ ಎಂಬ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು, ಸಾಕಷ್ಟು ಕುತೂಹಲವೂ ಕೂಡ ಮೂಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಮೂಲೆ ಗುಂಪಾಗಿದ್ದಾರಾ? ಯಾವುದೇ ತರಹದ ವಿಷಯಗಳು ಬರ್ತಾ ಇಲ್ಲ. 2028ರ ರಾಜಕೀಯ ಲೆಕ್ಕಾಚಾರ ಇದಕ್ಕೆಲ್ಲ ಕಾರಣನಾ ಎಂಬ ಪ್ರಶ್ನೆ ಉಂಟಾಗ್ತಾ ಇರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಇದೀಗ ಹೊಸ ಚರ್ಚೆ ಆರಂಭವಾಗ್ತಾ ಇದೆ. ಸಿಎಂ ಸ್ಥಾನದಿಂದ ಕೆಳಗಿಳಿದಂತಹ ಬಳಿಕ ಮಾಜಿಯಾದಂತಹ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಪಕ್ಷದೊಳಗೆ ಕ್ರಮೇಣ ದೂರ ಇಡ್ಲಾಗ್ತಾ ಇದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇರುವಂತಹ ವಿಷಯ ಇದು. 2 ಬಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತಹ ಸಿದ್ದರಾಮಯ್ಯ ಅವರು ಅನುಭವವನ್ನ ಪಕ್ಷ ಸಮರ್ಪಕವಾಗಿ ಬಳಸ್ಕೊಳ್ತಾ ಇಲ್ವಾ? ಪಕ್ಷದ ಮೇಲೆ ಅಸಮಾಧಾನ ಅವರ ಬೆಂಬಲಿಗರಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಪಕ್ಷದ ಪ್ರಮುಖ ಸಭೆಗಳಾಗ್ಲಿ, ನಿರ್ಧಾರಗಳು ಹಾಗೂ ಆಡಳಿತಾತ್ಮಕ ಚರ್ಚೆ ಅವರ ಪಾತ್ರ ಮೊದಲಿನಷ್ಟು ಇದೀಗ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ ಎಂಬ ಚರ್ಚೆಯು ಕೂಡ ಹರಿದಾಡ್ತಾ ಇರುವಂಥದ್ದು. ಪಕ್ಷದ ಕಾರ್ಯಕ್ರಮಗಳು ಬ್ಯಾನರ್ ಕಟೌಟ್ಗಳಿಂದ ಹಿಡಿದು ಸಂಘಟನಾ ಮಟ್ಟದ ಚಟುವಟಿಕೆಗಳವರೆಗೂ ಅವರನ್ನ ಹಿಂದೆ ಸರಿಸಲಾಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ, ಪಕ್ಷದ ಮೇಲಿನ ಹಿಡಿತದ ಲೆಕ್ಕಾಚಾರವೇ ಇದರ ಹಿಂದೆ ಇರಬಹುದು ಎಂಬ ರಾಜಕೀಯ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಮತ್ತೆ ಪಕ್ಷದ ಪ್ರಮುಖ ನಿರ್ಧಾರಗಳ ಕೇಂದ್ರ ಬಿಂದುವಾದರೆ ಮುಂದೆಯೂ ಕೂಡ ಅವರು ಕಿಂಗ್ ಮೇಕರ್ ಆಗಿಯೇ ಉಳಿಯುವಂತಹ ಸಾಧ್ಯತೆ ಇದೆ ಎಂಬ ಕಾರಣದಿಂದ ಅವರು ಪ್ರಭಾವವನ್ನು ಕಡಿಮೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಎಂಬ ಚರ್ಚೆಯೂ ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು.